ಇನ್ನು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ 5 ವರ್ಷ ಆದಮೇಲೆ ಬಳ್ಳಾರಿಗೆ ಇವತ್ತು ಭೇಟಿ ಕೊಡ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾದರೂ ಕೂಡ ರೆಡ್ಡಿಗೆ ಬಳ್ಳಾರಿಗೆ ಆಗಮಿಸೋದಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿರಲಿಲ್ಲ. ಈಗ ಪುತ್ರಿ ಬ್ರಹ್ಮಣಿಯ ಮದುವೆ ನಿಮಿತ್ತ ಅನುಮತಿ ಸಿಕ್ಕಿದ್ದು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅವರು ಬಳ್ಳಾರಿಗೆ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರು ನಗರದ ತುಂಬ ಬ್ಯಾನರ್ ಬಂಟಿಂಗ್ ಕಟ್ಟಿ ರೆಡ್ಡಿ ಅವರ ಸ್ವಾಗತಕ್ಕೆ ಬಳ್ಳಾರಿಯನ್ನ ಮದುಮಗಳಂತೆ ಶೃಂಗಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ಬಳ್ಳಾರಿಯಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಹೇಗಿದೆ ಬಳ್ಳಾರಿ 5 ವರ್ಷ ಆದ್ಮೇಲೆ ಬೇರೆದ ಆಯಾಮ ಪಡ್ಕೋತಿದೆಯಾ? ಇವತ್ತಿಂದ ಒಂದ್ ರೀತಿ ರಾಜಕೀಯ ವಾತಾವರಣ ಕೂಡ ಬದಲಾಗೋ ಲಕ್ಷಣವೂ ಇದೆಯಾ? ಖಂಡಿತವಾಗಿಯೂ ಹರೀಶ್, ಇವತ್ತಿನ ಮಟ್ಟಿಗೆ ಬಳ್ಳಾರಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 5 ವರ್ಷಗಳ ನಂತರ ಮಾಜಿ ಸಚಿವ ಗಣಿಧಣಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. 3.5 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ದು ಬೇಲನ್ನ ಪಡೆದುಕೊಂಡ ನಂತರವೂ ಸಹ ಅವರಿಗೆ ಬಳ್ಳಾರಿಗೆ ಆಗಮಿಸಲಿಕ್ಕೆ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಪುತ್ರಿ ಬ್ರಹ್ಮಣಿಯ ಮದುವೆ ನಿಮಿತ್ತವಾಗಿ ನವೆಂಬರ್ 1 ರಿಂದ ನವೆಂಬರ್ 21ರವರೆಗೆ ಅವರಿಗೆ ಬಳ್ಳಾರಿಗೆ ಆಗಮಿಸಲಿಕ್ಕೆ ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಇವತ್ತಿನಿಂದ 10 ದಿನಗಳ ಕಾಲ ಅವರು ಬಳ್ಳಾರಿಯಲ್ಲಿ ಇರ್ತಾ ಇದ್ದಾರೆ. ಮಗಳ ಮದುವೆಯ ತಯಾರಿ ಎಲ್ಲವೂ ಸಹ ಇಲ್ಲಿನಿಂದನೇ ಆರಂಭವಾಗ್ತಾ ಇದೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಅವರು ಬಳ್ಳಾರಿಗೆ ಆಗಮಿಸುವಂತ ಸಾಧ್ಯತೆಗಳಿವೆ. 4 ಗಂಟೆಗೆ ಇನ್ನು ಬಳ್ಳಾರಿ ತಾಲೂಕಿನಲ್ಲಿರ್ತಕ್ಕಂಥ ಚಳಗುರಿಕೆಯ ಏರಿತಾತ ಮಠಕ್ಕೆ ಮೊದಲಿಗೆ ಆಗಮಿಸಿ ಅಲ್ಲಿಂದ ಬಳ್ಳಾರಿಯವರೆಗೂ ಸಹ ಅವ್ರನ್ನ ಮೆರವಣಿಗೆ ಮಾಡಿ ಕರೆತರ್ತಾ ಇದ್ದಾರೆ ಅವ್ರ ಬೆಂಬಲಿಗರೆಲ್ಲರೂ ಸಹ. ತದನಂತರ ಏನು ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ಅವರ ಮೆರವಣಿಗೆಯ ಮೂಲಕ ಅವ್ರನ್ನ ಮನೆಗೆ ಅವರ ಬೆಂಬಲಿಗರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಕರೆದೊಯ್ಯಲಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಇದೀಗ ಸದ್ಯಕ್ಕೆ ಅವರ ಮಗಳ ಮದುವೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಚಟುವಟಿಕೆಗಳನ್ನು ಅವರು ಮಾಡ್ಲಿಕ್ಕಿಲ್ಲ. ಆದ್ರೆ ರಾಜಕೀಯ ಮುಖಂಡರು ಎಲ್ಲರೂ ಸಹ ಇದೇ ನೆಪವನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿಯಾಗುವಂತ ಸಾಧ್ಯತೆಗಳು ದಟ್ಟವಾಗಿವೆ ಅಂತ ಹೇಳ್ಬೋದು ಹರೀಶ್. ಬಟ್ ಆದ್ರೆ ಕೋರ್ಟ್ ಆರ್ಡರ್ ಏನಾದ್ರು ಈ 1 ರಿಂದ 21ರವರೆಗೆ ರಾಜಕೀಯದ ಒಂದ್ ರೀತಿ ಮಾತುಕತೆ ಮೀಟಿಂಗ್ಸ್ ಗಳನ್ನ ಮಾಡಬಹುದಾ, ಮಾಡೋ ಹಾಗಿಲ್ವಾ? ಅದು ಹರೀಶ್, ಏನಂತಂದ್ರೆ ಅದು ಜನಾರ್ದನ್ ರೆಡ್ಡಿ ಅವರ ವೈಯಕ್ತಿಕ ಬದುಕು ಅಂತ ಹೇಳ್ಬೋದು. ಅವರ ಖಾಸಗಿಯ ಬದುಕು, ಅವರ ರಾಜಕೀಯ ಬದುಕು, ಆ ಕುರಿತಂತೆ ನ್ಯಾಯಾಲಯ ಯಾವುದೇ ರೀತಿಯಾದಂತ ಕಟ್ಟಪ್ಪಣೆಗಳನ್ನ ಹಾಕಿಲ್ಲ. ಆದ್ರೆ ಜನಾರ್ದನ್ ರೆಡ್ಡಿ ನವೆಂಬರ್ 1 ರಿಂದ 21ರವರೆಗೆ ಬಳ್ಳಾರಿ ಒಳಗಡೆ ಓಡಾಡಬಹುದು. ಅವ್ರಿಗಾಗಲೇ ಬೆಂಗಳೂರಿನಲ್ಲಿ ತಮಗೆ ಸಂಬಂಧಿಸಿದಂತ ರಾಜಕೀಯ ಚಟುವಟಿಕೆಗಳನ್ನು ಅವ್ರು ಮಾಡ್ಕೋತೇನೆ ಬರ್ತಾ ಇದ್ದಾರೆ. ಆದ್ರೆ ಇದೀಗ ಯಾವ ರಾಜಕೀಯ ಮುಖಂಡರುಗಳನ್ನು ಸಹ ಅವರು ಬಹಿರಂಗವಾಗಿ ಭೇಟಿಯಾಗಿದ್ದಿಲ್ಲ. ಆದ್ರೆ ಇದೀಗ ಮಗಳ ಮದುವೆ ನೆಪದಲ್ಲಿ ಬಹುತೇಕ ರಾಜಕೀಯ ಮುಖಂಡರುಗಳನ್ನು ಅವರು ಭೇಟಿಯಾಗುವಂತ ಸಾಧ್ಯತೆಗಳಿವೆ. ಜನಾರ್ದನ್ ರೆಡ್ಡಿಯ ಪುತ್ರಿಯ ಮದುವೆಗೆ ಬಹುತೇಕ ಕೇಂದ್ರ ನಾಯಕರುಗಳು ಸಹ ಪಾಲ್ಗೊಳ್ಳಿದ್ದಾರೆ ಅಂತ ಹೇಳ್ಬೋದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ವೀರೇಶ್ ದಾನಿ, ನಿಮ್ಮ ಎಲ್ಲ ಮಾಹಿತಿಗಾಗಿ.